ಪ್ರತಿದಿನ ನೀವು ತಿಳಿದೋ ಅಥವಾ ತಿಳಿಯದೇನೋ ಮಾಡುವ ಸಣ್ಣ ಪುಟ್ಟ ಕೆಲಸಗಳಿಂದ ನಿಮ್ಮ ಬ್ರೈನ್ ಹಾಳಾಗುತ್ತೆ. ನೀವು ಈ ಹ್ಯಾಬಿಟ್ಸ್ಗಳನ್ನು ಬೇಗನೆ ಸುಧಾರಿಸಿಕೊಳ್ಳದಿದ್ದರೆ ನಿಮ್ಮ ಬ್ರೈನ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗುತ್ತೆ. ಅದಕ್ಕಾಗಿ ಈ ಹ್ಯಾಬಿಟ್ಸ್ಗಳನ್ನು ಸ್ವಲ್ಪ ಸುಧಾರಿಸಿಕೊಳ್ಳಿ. ನಂಬರ್ 1, ಕ್ರೋನಿಕ್ ಸ್ಲೀಪ್ ಡೆಪ್ರಿವೇಷನ್, ಲ್ಯಾಕ್ ಆಫ್ ಸ್ಲೀಪ್. ನೀವು ಬಹಳ ದಿನಗಳ ತನಕ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದರೆ, ನಿಮಗೆ ರಾತ್ರಿ ಸರಿಯಾಗಿ ನಿದ್ದೆ ಬರೆದಿದ್ರೆ ಇದು ಕೂಡ ನಿಮ್ಮ ಬ್ರೈನನ್ನು ಡ್ಯಾಮೇಜ್ ಮಾಡುತ್ತೆ. ನಿಮಗೆ ನಿದ್ದೆ ಬೇಕೇ ಬೇಕು. ನೀವು ಸರಿಯಾಗಿ ನಿದ್ದೆ ಮಾಡಲಿಲ್ಲಪ್ಪ ಅಂತಂದರೆ ನಿಮ್ಮ ಮೂಡ್ ಕೂಡ ಹಾಳಾಗುತ್ತೆ. ನಿಮ್ಮ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಎಲ್ಲವೂ ಕೂಡ ಅಫೆಕ್ಟ್ ಆಗುತ್ತೆ. ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕಪ್ಪ ಅಂತಂದರೆ ಸ್ಲೀಪ್ ಈಸ್ ಲೈಕ್ ಅ ಮೆಡಿಸಿನ್. ಈ ನಿದ್ದೆ ಅನ್ನೋದು ನಿಮಗೊಂಥರ ಮೆಡಿಸಿನ್ ಇದ್ದಂತೆ. ನೀವಿದನ್ನು ಪ್ರತಿದಿನ ಕಂಪಲ್ಸರಿಯಾಗಿ ತೆಗೆದುಕೊಳ್ಳಲೇಬೇಕು. ಜಾಸ್ತಿನೂ ನಿದ್ದೆ ಮಾಡಬಾರ್ದು, ಕಡಿಮೆನೂ ನಿದ್ದೆ ಮಾಡಬಾರ್ದು. ಅಟ್ಲೀಸ್ಟ್ ನೀವು ಒಂದು 6, 7 ಮ್ಯಾಕ್ಸಿಮಮ್ 8 ಗಂಟೆ ಆದರೂ ಪ್ರತಿದಿನ ಸರಿಯಾಗಿ ನಿದ್ದೆ ಮಾಡಲೇಬೇಕು. ಕ್ವಾಲಿಟಿ ಸ್ಲೀಪನ್ನು ನೀವು ತೆಗೆದುಕೊಳ್ಳಬೇಕು. ನೀವೇನಾದರೂ ಸರಿಯಾಗಿ ನಿದ್ದೆ ಮಾಡದಿದ್ದರೆ ಏನೇನೆಲ್ಲ ಎಫೆಕ್ಟ್ ಆಗ್ತಾವಪ್ಪ ಅಂತಂದರೆ, ನೀವು ಮಲಗಿಕೊಂಡಿರುವಾಗ ನಿಮ್ಮ ಬಾಡಿ ಒಳಗಡೆ ಇರುವ ಡ್ಯಾಮೇಜ್ ಆಗಿರುವ ಸೆಲ್ಸ್ಗಳನ್ನು ರಿಪೇರಿಂಗ್ ಮಾಡ್ತಾ ಇರುತ್ತೆ, ಟಿಶ್ಯೂಗಳನ್ನು ರಿಪೇರಿ ಮಾಡ್ತಾ ಇರುತ್ತೆ. ಸೊ ನಿಮಗೇನಾದರೂ ಸರಿಯಾಗಿ ನಿದ್ದೆ ಬರಲಿಲ್ಲಪ್ಪ ಅಂತಂದರೆ ನಿಮ್ಮ ಬಾಡಿಯ ಕೆಲಸ ನಿಂತೋಗ್ಬಿಡುತ್ತೆ. ಇದರಿಂದ ನಿಮ್ಮ ಫಿಸಿಕಲ್ ಹೆಲ್ತ್ ಕೂಡ ಹಾಳಾಗುತ್ತೆ ಮತ್ತು ಮೆಂಟಲ್ ಹೆಲ್ತ್ ಕೂಡ ಹಾಳಾಗುತ್ತೆ. ನೀವು ಬಹಳಷ್ಟು ದಿನಗಳ ತನಕ ಈ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದರೆ ಮೊದಲಿಗೆ ನಿಮ್ಮ ನ್ಯೂರೋಪ್ಲಾಸ್ಟಿಸಿಟಿ ಡ್ಯಾಮೇಜ್ ಆಗುತ್ತೆ. ನ್ಯೂರೋಪ್ಲಾಸ್ಟಿಸಿಟಿ ಅಂತಂದರೆ ನಿಮ್ಮ ಬ್ರೈನಿನ ಲರ್ನಿಂಗ್ ಮತ್ತು ಅಡಾಪ್ಟಿಂಗ್ ಕೆಪಾಸಿಟಿ. ಸೊ ನೀವು ಬಹಳಷ್ಟು ದಿನಗಳ ತನಕ ಸರಿಯಾಗಿ ನಿದ್ದೆನೇ ಮಾಡಲಿಲ್ಲಪ್ಪ ಅಂತಂದರೆ ನಿಮಗೆ ಹೊಸ ಸಂಗತಿಗಳನ್ನು ಕಲಿಯೋಕೆ ಮತ್ತು ಹೊಸ ಎನ್ವೈರ್ಮೆಂಟಿಗೆ ಅಡಾಪ್ಟ್ ಆಗೋಕ್ಕೆ, ಕೆಲಸ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಬ್ರೈನ್ ನಿಮ್ಮ ಕೆಲಸಕ್ಕೆ ಸಪೋರ್ಟ್ ಕೊಡೋಲ್ಲ. ಮತ್ತು ನಿಮ್ಮ ಹಿಪೋಕ್ಯಾಂಪಸ್ ಇರುತ್ತಲ್ಲ, ಇದು ಕೂಡ ಕುಗ್ಗೋಕೆ ಶುರು ಆಗುತ್ತೆ. ಹಿಪೋಕ್ಯಾಂಪಸ್ ಭಾಗ ಕುಗ್ಗಿತಪ್ಪ ಅಂತಂದರೆ ನಿಮ್ಮ ಮೆಮೊರಿ ಲಾಸ್ ಶುರು ಆಗುತ್ತೆ, ಮರುಗುಳಿತನ ಬರುತ್ತೆ ನಿಮಗೆ. ಮತ್ತು ನಿದ್ರಾಹೀನತೆಯಿಂದ ನೀವು ಬಳಲ್ತಾ ಇದ್ದರೆ ಇದರಿಂದ ನಿಮ್ಮ ಮೂಡ್ ಪದೇ ಪದೇ ಸ್ವಿಂಗ್ ಆಗೋಕ್ಕೆ ಶುರು ಆಗುತ್ತೆ. ನಿಮಗೆ ಸರಿಯಾಗಿ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋಕ್ಕೆ ಬರಲ್ಲ. ನಿಮ್ಮ ಎಮೋಷನ್ಗಳು ನಿಮಗೆ ಸರಿಯಾಗಿ ಕಂಟ್ರೋಲ್ಗೆ ಸಿಗಲ್ಲ. ಈ ರೀತಿ ನಿಮ್ಮ ಲೈಫಲ್ಲಿ ಏರುಪೇರಾಗುತ್ತೆ. ಫಿಸಿಕಲ್ ಹೆಲ್ತ್ ಕೂಡ ಹಾಳಾಗುತ್ತೆ ಮತ್ತು ಮೆಂಟಲ್ ಹೆಲ್ತ್ ಕೂಡ ಹಾಳಾಗುತ್ತೆ. ಅದಕ್ಕಾಗಿ ಸರಿಯಾಗಿ ಕ್ವಾಲಿಟಿ ನಿದ್ದೆಯನ್ನು ಮಾಡಿ. ನಂಬರ್ 2, ಎಕ್ಸೆಸಿವ್ ಸ್ಕ್ರೀನ್ ಟೈಮ್ ಆ್ಯಂಡ್ ಮಲ್ಟಿಟಾಸ್ಕಿಂಗ್. ನೀವೇನಾದರೂ ಈ ಮೊಬೈಲ್ಗೆ, ಇಂಟರ್ನೆಟ್ಗೆ, ಸೋಷಿಯಲ್ ಮೀಡಿಯಾಗಳಿಗೆ ಅಡಿಕ್ಟ್ ಆದರೆ, ಟಿ ವಿ ನೋಡೋದಕ್ಕೆ ಅಡಿಕ್ಟ್ ಆದರೆ, ಎನಿ ಟೈಮ್ ನೀವು ಸ್ಕ್ರೀನ್ ಮುಂದೆನೇ ಕೂಡ್ತಾ ಇದ್ದರೆ ಇದರಿಂದಲೂ ಕೂಡ ನಿಮ್ಮ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಮತ್ತು ನೀವು ಅನಾವಶ್ಯಕವಾಗಿ ಒಂದೇ ಸಮಯಕ್ಕೆ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ರಿ ಅಂದರೆ ಮಲ್ಟಿ ಟಾಸ್ಕಿಂಗನ್ನು ಮಾಡ್ತಾ ಇದ್ದರೂ ಕೂಡ ನಿಮ್ಮ ಬ್ರೈನ್ನ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗೇ ಆಗುತ್ತೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ನೀವೇನಾದರೂ ಸ್ಕ್ರೀನ್ ಟೈಮಿಗೆ ಅಡಿಕ್ಟ್ ಆಗಿದ್ದರೆ ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ಇರುತ್ತಲ್ಲ, ಇದು ಕಡಿಮೆ ಆಗಿಬಿಡುತ್ತೆ. ಇದರಿಂದ ನಿಮಗೆ ಫೋಕಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ನೀವು ಹೇಗೆ ರೀಲ್ಸ್ಗಳನ್ನು ನೋಡೋದಕ್ಕೆ ಅಡಿಕ್ಟ್ ಆಗಿರ್ತೀರಲ್ಲ 20 ಸೆಕೆಂಡು 30 ಸೆಕೆಂಡು, ಸೊ ನಿಮ್ಮ ಡೊಪಮಿನ್ ಅದಕ್ಕೆ ಅಂಟಿಕೊಂಡಿರೋದ್ರಿಂದ ನಿಮಗೆ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ಅಂದರೆ ನಿಮಗೆ ಒಂದು 15-20 ಸೆಕೆಂಡ್ ಮೇಲೆ ಯಾವುದರ ಮೇಲೂ ಕೂಡ ಸರಿಯಾಗಿ ಫೋಕಸ್ ಮಾಡೋಕ್ಕೂ ಆಗಲ್ಲ. ನಿಮಗೆ ಸ್ಟಡಿ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ, ಬಿಸ್ನೆಸ್ಸು, ಜಾಬು, ಕ್ರಿಯೇಟಿವಿಟಿ, ಲರ್ನಿಂಗು ಯಾವುದರ ಮೇಲೂ ಕೂಡ ಫೋಕಸ್ ಮಾಡೋಕ್ಕಾಗಲ್ಲ. ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ಇರುತ್ತಲ್ಲ, ಇದು ಕಡಿಮೆ ಆಗಿಬಿಡುತ್ತೆ. ನಿಮಗೆ ಫೋಕಸ್ ಮಾಡೋಕ್ಕೆ ಸಮಸ್ಯೆ ಆಗುತ್ತೆ. ಮತ್ತು ಇದರಿಂದ ಕಾನ್ಸ್ಟೆಂಟಾಗಿ ಡೊಪಮಿನ್ ರಿಲೀಸ್ ಆಗ್ತಾ ಇರುತ್ತೆ. ನಿಮ್ಮ ಡೊಪಮಿನ್ನೇ ನಿಮ್ಮನ್ನು ಟ್ರ್ಯಾಪಿಗೆ ಸಿಲುಕಿಸುತ್ತೆ, ನೀವು ಹಾಳಾಗಿಬಿಡ್ತೀರ. ಮತ್ತು ನಿಮಗೆ ಪದೇ ಪದೇ ಈ ನೋಟಿಫಿಕೇಷನ್ಗಳನ್ನು ನೋಡುವ ಚಟ ಬಿತ್ತಪ್ಪ ಅಂತಂದರೆ ಮೆಂಟಲ್ ಫಟಿಗ್ ಆಗುತ್ತೆ. ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ನಿಮ್ಮ ಬ್ರೈನಿನ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ನ ಮೇಲೆ ಲೋಡ್ ಬೀಳುತ್ತೆ. ಇದರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಹಾಳಾಗುತ್ತೆ ಮತ್ತು ನಿಮ್ಮ ಮೆಮೊರಿ ರಿಟೆನ್ಷನ್ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಸ್ಕ್ರೀನ್ ಟೈಮ್ ಮತ್ತು ಮಲ್ಟಿ ಟಾಸ್ಕಿಂಗ್ ನಿಮ್ಮ ಬ್ರೈನ್ನ ಮೇಲೆ ನೆಗೆಟಿವ್ಲಿ ಅಫೆಕ್ಟ್ ಮಾಡುತ್ತೆ. ನಂಬರ್ 3, ಪುವರ್ ಡಯಟ್, ಜಂಕ್ ಫುಡ್ ಆ್ಯಂಡ್ ಶುಗರ್. ಪ್ರತಿದಿನ ನೀವೇನಾದರೂ ಎಕ್ಸೆಸಿವ್ ಕ್ವಾಂಟಿಟಿಯಲ್ಲಿ ಜಂಕ್ ಫುಡ್ಡನ್ನು ತಿಂತಾ ಇದ್ದರೆ ಮತ್ತು ಜಾಸ್ತಿ ಶುಗರನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದರೆ ನಿಮ್ಮ ಡಯಟು ಸರಿಯಾಗಿರದಿದ್ರೂ ಕೂಡ ನಿಮ್ಮ ಬ್ರೈನ್ ಡ್ಯಾಮೇಜ್ ಆಗೋಕ್ಕೆ ಶುರು ಆಗುತ್ತೆ. ಮೊದಲಿಗೆ ನಿಮ್ಮಲ್ಲಿ ಹೈ ಶುಗರ್ ಮತ್ತು ಪ್ರೊಸೆಸ್ಡ್ ಫುಡ್ಗಳಿಂದ ನಿಮ್ಮ ಬ್ರೈನಲ್ಲಿ ಇನ್ಫ್ಲಮೇಷನ್ ಶುರುವಾಗುತ್ತೆ. ಅಂದರೆ ಒಂಥರದ ಜಲನ್ ಶುರು ಆಗಿಬಿಡುತ್ತೆ ನಿಮ್ಮ ಮೈಂಡಲ್ಲಿ. ಎರಡನೇದಾಗಿ ಟ್ರಾನ್ಸ್ ಫ್ಯಾಟ್ಗಳು ಮತ್ತು ಎಡಿಟಿವ್ಸ್ಗಳು ನಿಮ್ಮ ಬ್ರೈನ್ನ ಕಾಗ್ನಿಟಿವ್ ಫಂಕ್ಷನನ್ನು ಇಂಪ್ಯಾಕ್ಟ್ ಮಾಡ್ತವೆ, ಇಂಬ್ಯಾಲೆನ್ಸ್ ಮಾಡಿಬಿಡ್ತವೆ. ಮೂರನೇದಾಗಿ ಹೇಳಬೇಕಪ್ಪ ಅಂತಂದರೆ ಡೆಫಿಷಿಯನ್ಸಿ ಆಫ್ ಒಮೆಗಾ 3 ಆಸಿಡ್ಸ್, ಮ್ಯಾಗ್ನೇಷಿಯಮ್ ಆ್ಯಂಡ್ ಬಿ ವಿಟಮಿನ್ಸ್
ಇವು ನಿಮ್ಮ ಮೂಡನ್ನು ಮತ್ತು ಮೆಮೊರಿಯನ್ನು ಹಾಳು ಮಾಡ್ತವೆ. ನೀವು ಏನು ತಿಂತಾ ಇರ್ತೀರಲ್ಲ ಇದು ಕೂಡ ನಿಮ್ಮ ಬ್ರೈನ್ನ ಫಂಕ್ಷನಾಲಿಟಿಯ ಮೇಲೆ ಅಫೆಕ್ಟ್ ಮಾಡ್ತವೆ. ನೀವು ಹೇಗೆ ಯಾವ ರೀತಿಯಾದ ಆಹಾರವನ್ನು ತಿಂತೀರೋ ಅದರ ರಿಫ್ಲೆಕ್ಷನ್ ನಿಮ್ಮ ಬಿಹೇವಿಯರ್ನಲ್ಲಿ ಮತ್ತು ನಿಮ್ಮ ಮೂಡ್ನಲ್ಲಿ ಕೂಡ ಕಾಣಿಸುತ್ತೆ. ನೀವೇನಾದರೂ ಬೆಳಿಗ್ಗೆ ಬಹಳ ದಿನಗಳ ತನಕ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡ್ತಾ ಇದ್ರೆ, ಅಂದರೆ ಬೆಳಗ್ಗೆ ನಾಷ್ಟ ಮಾಡದೇ ಇದ್ದರೆ, ಇದು ಕೂಡ ನಿಮ್ಮ ಮೆಮೊರಿಯ ಮೇಲೆ ಅಫೆಕ್ಟ್ ಮಾಡುತ್ತೆ ಮತ್ತು ಅಟೆನ್ಷನ್ನ ಮೇಲೆ ಅಫೆಕ್ಟ್ ಮಾಡುತ್ತೆ. ನೀವೇನಾದರೂ ಬೆಳಗ್ಗೆ ಟಿಫಿನ್ ಮಾಡದೆ ಹಾಗೆ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ರೆ ನಿಮ್ಮಲ್ಲಿ ಎನರ್ಜಿ ಕಡಿಮೆ ಇರುತ್ತೆ. ಸೊ ಇದರಿಂದ ಬ್ರೈನ್ನ ಮೇಲೆ ಅಫೆಕ್ಟ್ ಆಗೇ ಆಗುತ್ತೆ. ಅದಕ್ಕಾಗಿ ನೀವು ಸರಿಯಾಗಿ ಹೆಲ್ದಿಯಾಗಿರುವ ಬ್ಯಾಲೆನ್ಸ್ಡ್ ಆಗಿರುವ ಡಯಟನ್ನು ತೆಗೆದುಕೊಳ್ಳೋಕೆ ಶುರು ಮಾಡಿ. ಜಂಕ್ ಫುಡ್ಗಳನ್ನು, ಶುಗರ್ ಕಂಟೆಂಟ್ ಇರುವ ಫುಡ್ಗಳನ್ನು ಅವಾಯ್ಡ್ ಮಾಡಿ. ನಂಬರ್ 4, ಸೆಡೆಂಟರಿ ಲೈಫ್ ಸ್ಟೈಲ್. ನೀವೇನಾದರೂ ಸೆಡೆಂಟರಿ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ತಾ ಇದ್ದರೆ ಮತ್ತು ನಿಮ್ಮ ಬಾಡಿಗೆ ಯಾವುದೇ ರೀತಿಯಾದ ಫಿಸಿಕಲ್ ಎಕ್ಸರ್ಸೈಸ್ಗಳನ್ನು ಮಾಡಿಸದೇ ಇದ್ದರೆ ನೀವು ನಿಮ್ಮ ಬ್ರೈನನ್ನು ಹಾಳು ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. ಮೊದಲಿಗೆ ನಿಮ್ಮ ಬಾಡಿ ಅಂತೂ ಹಾಳಾಗೋಕ್ಕೆ ಶುರು ಆಗುತ್ತೆ, ನಿಮ್ಮ ದೇಹ ಕೊಳೆಯೋಕ್ಕೆ ಶುರು ಆಗುತ್ತೆ, ವೇಸ್ಟ್ ಆಗೋಕ್ಕೆ ಶುರು ಆಗುತ್ತೆ. ಜೊತೆಗೆ ನಿಮ್ಮ ಬ್ರೈನ್ ಕೂಡ ವೇಸ್ಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ನೀವೇನಾದರೂ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡದೇ ಇದ್ದರೆ, ಯಾವುದೇ ಥರನಾದ ಮೂಮೆಂಟ್ಗಳನ್ನು, ಎಕ್ಸರ್ಸೈಸ್ಗಳನ್ನು, ಯೋಗ, ರನ್ನಿಂಗು, ವಾಕಿಂಗು ಏನನ್ನು ಕೂಡ ಮಾಡದೆ ಅದೇ ರೀತಿ ಆಲ್ಸಿಗಳ ಥರ ಮನೆಯಲ್ಲೇ ಬಿದ್ದುಕೊಂಡಿದ್ದರೆ ಮೊದಲಿಗೆ ಏನಾಗತ್ತಪ್ಪ ಅಂತಂದರೆ ನಿಮ್ಮ ಬ್ರೈನಿಗೆ ಸಫಿಸಿಯೆಂಟಾಗಿ ಬ್ಲಡ್ ಸಪ್ಲೈ ಆಗಲ್ಲ. ನಾವು ಪ್ರತಿದಿನ ಹೀಗೆ ತಲೆ ಮೇಲೆ ಮಾಡಿಕೊಂಡೇ ನಡಿತೀವಿ, ಹಾಗೆ ಮಲಗ್ತೀವಿ. ಸೊ ನಾವೇನು ತಲೆ ಕೆಳಗೆ ಮಾಡಿ ನಡೆಯಲ್ಲ, ನಮ್ಮ ಬ್ರೈನಿಗೆ ಬ್ಲಡ್ ಹೋಗೇ ಹೋಗುತ್ತೆ ಅಂಥೇಳಿ. ನಮ್ಮ ಪಾದಕ್ಕೆ ಈಸಿಯಾಗಿ ಬ್ಲಡ್ ಹೋಗುತ್ತೆ, ಆದರೆ ನಮ್ಮ ತಲೆಗೆ ಈಸಿಯಾಗಿ ಬ್ಲಡ್ ಹೋಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಸೊ ನಮ್ಮ ಮೆದುಳಿಗೆ ಸರಿಯಾಗಿ ರಕ್ತದ ಸಪ್ಲೈ ಆಗಲಿಲ್ಲಪ್ಪ ಅಂತಂದರೆ ನಮ್ಮಲ್ಲಿ ಅಲರ್ಟ್ನೆಸ್ ಕಡಿಮೆ ಆಗುತ್ತೆ ಮತ್ತು ನಮ್ಮ ಮೆಮೊರಿ ಪವರ್ ಕಡಿಮೆ ಆಗುತ್ತೆ. ನಾವು ಚುರುಕಾಗಿರಲ್ಲ, ಒಂಥರ ಮಂದ ಬುದ್ಧಿಗಳ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ, ನಮಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಎರಡನೇದಾಗಿ ನೀವೇನಾದರೂ ಈ ಥರನಾದ ಲೈಫ್ ಸ್ಟೈಲನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮಲ್ಲಿ ಅನಾವಶ್ಯಕವಾಗಿ ಎಂಜೈಟಿ ಬರುತ್ತೆ, ಡಿಪ್ರೆಷನ್ ಬರುತ್ತೆ, ಜೊತೆಗೆ ನಿಮ್ಮ ಕಾಗ್ನಿಟಿವ್ ಪವರ್ ಕೂಡ ಡಿಕ್ಲೈನ್ ಆಗುತ್ತೆ. ನೀವು ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಬರೀ ತಿನ್ನೋದು, ಮಲಗೋದು ಇದನ್ನಷ್ಟೇ ಮಾಡ್ತಾ ಇದ್ದರೆ ನಿಮ್ಮ ವೇಟ್ ಗೇನ್ ಆಗುತ್ತೆ, ಒಬೆಸಿಟಿ ಬಂದುಬಿಡುತ್ತೆ. ಒಬೆಸಿಟಿ ಬತ್ತಪ್ಪ ಅಂತಂದರೆ ಯಾರೂ ಕೂಡ ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಆಗಲ್ಲ. ನಿಮ್ಮ ಹೊಟ್ಟೆ ಈ ರೀತಿ ಕುಂಬಳಕಾಯಿ ಥರ ಮುಂದೆ ಬಂದುಬಿಟ್ರೆ ಎಲ್ಲರೂ ದೂರ ಓಡೋಕ್ಕೆ ಶುರು ಮಾಡಿಬಿಡ್ತಾರೆ. ಗಂಡು ಮಕ್ಕಳ ಹತ್ರ ಬಾಡಿ ಸರಿಯಾಗಿ ಸುಂದರವಾಗಿ ಇರದೇ ಇದ್ರೂ ಕೂಡ ನಡೆಯುತ್ತೆ, ಅವ್ರ ಹತ್ರ ದುಡ್ಡಿದ್ರೆ ಅವ್ರ ಕೆಲಸ ಆಯಿತು. ಬಟ್ ಹೆಣ್ಮಕ್ಳ ಹತ್ರ ಬ್ಯೂಟಿ ಇದ್ರೇ ಗಂಡು ಮಕ್ಕಳು ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ನಿಮ್ಮ ಹತ್ರ ಬ್ಯೂಟಿ ಇಲ್ಲ, ಹೊಟ್ಟೆ ಮುಂದೆ ಬಂದುಬಿಟ್ಟಿದೆ, ನಿಮ್ಮ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ, ನಿಮಗೆ ರಿಲೇಷನ್ಶಿಪ್ಗಳನ್ನ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಹಾಳಾಗುತ್ತೆ. ನೀವು ಮತ್ತೆ ಡಿಪ್ರೆಷನ್ನು, ಲೋನ್ಲಿನೆಸ್ಸು ಇವುಗಳಿಗೆಲ್ಲ ಕೂಡ ತುತ್ತಾಗ್ತೀರಾ. ಅದಕ್ಕಾಗಿ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು ಎಕ್ಸರ್ಸೈಸ್ ಮಾಡೋಕ್ಕೆ ಶುರು ಮಾಡಿ, ನಿಮ್ಮ ದೇಹವನ್ನು ಫಿಟ್ ಆ್ಯಂಡ್ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ನಾನು ಯಾವಾಗ ನನ್ನ ವಿಡಿಯೋಗಳಲ್ಲಿ ಜನರಿಗೆ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದೇಳಿ ಯೋಗ ಮಾಡಿ, ಎಕ್ಸರ್ಸೈಸ್ ಮಾಡಿ, ಏನಾದರೂ ಒಂದು ಹೊಸ ಕಲೆಗಳನ್ನು ಕಲೀರಿ ಅಂತ ಹೇಳ್ತೀನಲ್ಲ, ಅವಾಗ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾರೆ, ಸರ್ ನನಗೂ ಕೂಡ ಇಂಟ್ರೆಸ್ಟ್ ಇದೆ ಆದರೆ ಟೈಮ್ ಇಲ್ಲ ಅಂಥೇಳಿ. ನಿಮ್ಮ ಹತ್ರ ಯಾಕೆ ಟೈಮ್ ಇಲ್ಲಪ್ಪ ಅಂತಂದರೆ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಲ್ಲ. ಅದಕ್ಕಾಗಿಯೇ ನಿಮ್ಮ ಹತ್ರ ಟೈಮ್ ಇಲ್ಲ. ಎಲ್ರಿಗೂ ಕೂಡ 24 ಗಂಟೆನೇ ಇವೆ, ನನಗೂ 24 ಗಂಟೆ ಇವೆ, ನಿಮಗೂ ಅಷ್ಟೇ ಇದೆ. ನನಗೆ ಟೈಮ್ ಸಿಗ್ತಾ ಇದೆ, ನಿಮಗೆ ಟೈಮ್ ಸಿಗ್ತಾ ಇಲ್ಲಪ್ಪ ಅಂತಂದರೆ ನಿಮ್ಮ ಟೈಮ್ ಎಲ್ಲೋ ವೇಸ್ಟ್ ಆಗ್ತಾ ಇದೆ ಅಂತಂದಂಗೆ. ಅದು ಎಲ್ಲಿ ವೇಸ್ಟ್ ಆಗ್ತಾ ಇದೆ ಮತ್ತು ಅದನ್ನು ಹೇಗೆ ಸರಿ ಮಾಡೋದು ಅನ್ನೋದನ್ನು ಕಲಿಬೇಕನ್ನೋ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನಂಬರ್ 5, ಕ್ರೋನಿಕ್ ಸ್ಟ್ರೆಸ್. ನೀವೇನಾದರೂ ಬಹಳ ದಿನಗಳ ತನಕ ಸ್ಟ್ರೆಸ್ನಿಂದ ಬಳಲ್ತಾ ಇದ್ದರೆ ಇದು ಕೂಡ ನಿಮ್ಮ ಬ್ರೈನನ್ನು ಹಾಳು ಮಾಡುತ್ತೆ. ಈಗ ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಹೌಸ್ ವೈಫ್ಗಳು ಅವರೇನು ಕೆಲಸ ಮಾಡಲ್ಲ ಅಂಥೇಳಿ ಗಂಡ್ಮಕ್ಳು ಹಾಗೆ ಸಲೀಸಾಗಿ ಹೇಳಿಬಿಡ್ತಾರೆ. ಆದರೆ ಅವರು ಎರಡೇ ಕೈಗಳನ್ನು ಇಟ್ಕೊಂಡ್ಬಿಟ್ಟು 18-20 ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಅವರ ಮೇಲೆ ಜಾಸ್ತಿ ಸ್ಟ್ರೆಸ್ ಇರುತ್ತೆ. ಇನ್ನು ಹೆಣ್ಮಕ್ಳು ಅಂತ ಇರ್ತಾರೆ, ಗಂಡು ಮಕ್ಕಳಿಗೆ ಏನು ಬಿಡು 9ಕ್ಕೆ ಆಫೀಸ್ ಹೋಗ್ತಾರೆ 6ಕ್ಕೆ ಬರ್ತಾರೆ ಅಂಥೇಳಿ. ಆ 9ರಿಂದ 6ರಲ್ಲಿ ಅವರ ಬಾಸು, ಮ್ಯಾನೇಜರು ಹಾಕೊಂಡು ರೂಬ್ತಾ ಇರ್ತಾರೆ. ಅವರ ಮೇಲೂ ಕೂಡ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಬಿಲ್ಡ್ ಆಗಿರುತ್ತೆ. ಸೊ ಈ ಸ್ಟ್ರೆಸ್ ಇದೆಯಲ್ಲ ನಿಮ್ಮ ಬ್ರೈನ್ನ ಮೇಲೆ ಯಾರೋ ಮೊಳೆ ತೆಗೆದುಕೊಂಡು ಹೊಡೆದವ್ರ ಥರ ಎಫೆಕ್ಟ್ ಮಾಡುತ್ತೆ. ನೀವು ಯಾವುದೇ ಕಾರಣದಿಂದ ಸ್ಟ್ರೆಸ್ಸನ್ನು ತೆಗೆದುಕೊಳ್ಳಿ, ಅದರಿಂದ ಅಫೆಕ್ಟ್ ಅಂತೂ ಆಗೇ ಆಗತ್ತೆ. ಅದು ಪರ್ಸ್ನಲ್ ಪ್ರಾಬ್ಲಮ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಪ್ರೊಫೆಷ್ನಲ್ ಪ್ರಾಬ್ಲಮ್ ಇರ್ಬೋದು, ಲವ್ ಬ್ರೇಕಪ್ ಇರ್ಬೋದು. ನೀವು ಯಾವುದೇ ಒಂದು ಕಾರಣದಿಂದ ಅನಾವಶ್ಯಕವಾಗಿ ಸ್ಟ್ರೆಸ್ಸು, ಟೆನ್ಷನ್ ಮಾಡ್ಕೊತಾ ಇದ್ದರೆ ಇದರ ಎಫೆಕ್ಟು ನಿಮ್ಮ ಬ್ರೈನ್ನ ಮೇಲೆ ಆಗುತ್ತೆ.
ಯಾವಾಗ ನಿಮ್ಮ ಬ್ರೈನಲ್ಲಿ ಈ ಸ್ಟ್ರೆಸ್ನಿಂದಾಗಿ ಎಕ್ಸೆಸಿವ್ ಕಾರ್ಟಿಸೋಲ್ ಬಿಡುಗಡೆ ಆಗುತ್ತೋ ಇದು ನಿಮ್ಮ ಬ್ರೈನಿನ ಹಿಪೋಕ್ಯಾಂಪಸ್ ಪಾರ್ಟನ್ನು ಡ್ಯಾಮೇಜ್ ಮಾಡುತ್ತೆ. ಈ ಹಿಪೋಕ್ಯಾಂಪಸ್ ನಿಮ್ಮ ಸ್ಮರಣ ಕೇಂದ್ರ ಇದ್ದಂಗೆ, ಕೀ ಟು ಮೆಮೊರಿ ಇದ್ದಂಗೆ. ಸ್ಟ್ರೆಸ್ ಮಾಡ್ಕೊಂಡ್ರಪ್ಪ ಅಂತಂದರೆ ಹಿಪೋಕ್ಯಾಂಪಸ್ ಮೇಲೆ ಅಫೆಕ್ಟ್ ಆಗುತ್ತೆ, ಇದರಿಂದ ನಿಮ್ಮ ಮೆಮೊರಿ ಪವರ್ ಖತಮ್ ಆಗ್ತಾ ಹೋಗುತ್ತೆ. ಇನ್ನು ಎರಡನೇದಾಗಿ ನಿಮ್ಮ ನ್ಯೂರಲ್ ಕನೆಕ್ಷನ್ಗಳು ಡ್ಯಾಮೇಜ್ ಆಗೋಕ್ಕೆ ಶುರುವಾಗಿಬಿಡ್ತವೆ. ನಿಮ್ಮ ಬ್ರೈನಲ್ಲಿರುವ ಒಂದು ನ್ಯೂರಾನ್ದಿಂದ ಮತ್ತೊಂದು ನ್ಯೂರಾನ್ಗೆ ಮೆಸೇಜೇ ಹೋಗಲ್ಲ. ಇದರಿಂದ ನಿಮ್ಮ ಬ್ರೈನ್ನ ಫಂಕ್ಷನಾಲಿಟಿ ಅಫೆಕ್ಟ್ ಆಗುತ್ತೆ. ಜೊತೆಗೆ ಎಮೋಷ್ನಲ್ ರೆಗ್ಯುಲೇಷನ್ ಮಾಡೋಕ್ಕೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಭಾವನೆಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಬಿಟ್ಟು ಎಮೋಷ್ನಲಿ ಇಂಟೆಲಿಜೆಂಟ್ ಆಗೋಕ್ಕೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ಬ್ರೈನ್ ಫಾಗ್ ಕೂಡ ಬರುತ್ತೆ, ಎಂಜೈಟಿ ಬರುತ್ತೆ, ಮತ್ತು ನೀವು ಬರ್ನೌಟ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಒದ್ದಾಡ್ತೀರಾ. ನಿಮ್ಮ ಮುಖದ ಮೇಲೆ ನಗು ಅನ್ನೋದೇ ಇರಲ್ಲ. ಎನಿ ಟೈಮ್ ನೀವು ಕಿರಿಕಿರಿ ಮಾಡ್ತಾ ಇರ್ತೀರ, ಕೋಪದಲ್ಲಿ ತಿರುಗ್ತಾ ಇರ್ತೀರ. ಈ ರೀತಿ ಸ್ಟ್ರೆಸ್ ನಿಮ್ಮ ಬ್ರೈನನ್ನು ಡ್ಯಾಮೇಜ್ ಮಾಡುತ್ತೆ. ನಂಬರ್ 6, ಐಸೋಲೇಷನ್, ಲ್ಯಾಕ್ ಆಫ್ ಸೋಷಿಯಲ್ ಇಂಟ್ರಾಕ್ಷನ್. ನೀವೇನಾದರೂ ಬಹಳ ದಿನಗಳ ತನಕ ಒಂಟಿಯಾಗಿದ್ದರೆ ನಿಮ್ಮ ಬ್ರೈನ್ ಡ್ಯಾಮೇಜ್ ಆಗೇ ಆಗತ್ತೆ. ಕೆಲವೊಂದಿಷ್ಟು ಮೂರ್ಖ ಮೋಟಿವೇಶ್ನಲ್ ಸ್ಪೀಕರ್ಗಳು ಹೇಳ್ತಾ ಇರ್ತಾರೆ ಒಂಟಿಯಾಗಿರಿ ಅಂತೇಳಿ. ಇದೊಂದು ದೊಡ್ಡ ಸ್ಟುಪಿಡಿಟಿ ಆಗಿದೆ. ನಾವು ಮಾನವರೆಲ್ಲರೂ ಕೂಡ ಸಂಘಜೀವಿಗಳಾಗಿದ್ದೇವೆ, ಸೋಷಿಯಲ್ ಎನಿಮಲ್ಗಳಾಗಿದ್ದೇವೆ. ನಮ್ಮ ಬ್ರೈನು ಫ್ರೆಂಡ್ಶಿಪ್ಗಳನ್ನು ಮಾಡೋದಕ್ಕೆ, ರಿಲೇಷನ್ಶಿಪ್ಗಳನ್ನು ಬೆಳೆಸೋದಕ್ಕೇ ವಯರ್ಡ್ ಆಗಿದೆ. ನಮ್ಮ ಬ್ರೈನ್ ಅದೇ ರೀತಿ ಇದೆ. ಸೊ ನಮಗೆ ಸ್ನೇಹ, ಪ್ರೀತಿ, ಸಂಬಂಧಗಳು ಇವು ಬೇಕೇ ಬೇಕು. ಫೋರ್ಸಿಬಲಿ ಮಾಡಬಾರ್ದು, ಇದು ರೈಟ್ ಇದೆ. ಆದರೆ ನಾವು ಬಹಳಷ್ಟು ದಿನಗಳ ತನಕ ಒಬ್ಬಂಟಿಯಾಗಿದ್ದರೆ ಯಾರ ಜೊತೆಗೂ ಮಾತಾಡಲ್ಲ, ಯಾರ್ದು ಕಾಲ್ ಬರೋದು ಇಲ್ಲ, ಮೆಸೇಜು ಬರೋದಿಲ್ಲ, ನಾವು ಕೂಡ ಯಾರಿಗೆ ಮಾಡೋದಿಲ್ಲ. ನಾವು ಬರೀ ಒಂದೇ ರೂಮಲ್ಲಿ ಹಾಗೆ ಕೊಳಿತಾ ಕುಂತಿದ್ರೆ, ಹೊರಗಡೆ ಎಲ್ಲೂ ಟೂರಿಗೆ ಹೋಗಲ್ಲ. ಈ ರೀತಿಯಾಗಿ ನಾವು ಯಾವುದೇ ಒಂದು ಕಾರಣಗಳಿಂದ ಬಹಳಷ್ಟು ದಿನಗಳ ತನಕ ಒಬ್ಬಂಟಿಯಾಗಿದ್ದರೂ ಕೂಡ ಇದು ನಮ್ಮ ಬ್ರೈನನ್ನು ಹಾಳು ಮಾಡುತ್ತೆ. ಮುಖ್ಯವಾಗಿ ಇದೇನು ಮಾಡುತ್ತಪ್ಪ ಅಂತಂದರೆ, ಮೊದಲಿಗೆ ನಮ್ಮ ಬ್ರೈನ್ನ ಕೆಲವೊಂದಿಷ್ಟು ಭಾಗಗಳನ್ನು ಕುಗ್ಗಿಸುತ್ತೆ. ಹೇಗೆ ಗಿಡ ನೀರನ್ನು ಹಾಕದಿದ್ರೆ ಒಣಗೋಕೆ ಶುರು ಆಗುತ್ತೋ ಆ ರೀತಿ ನಮ್ಮ ಬ್ರೈನ್ನ ಕೆಲವೊಂದಿಷ್ಟು ಪಾರ್ಟ್ಗಳು ಒಣಗೋಕೆ ಶುರು ಆಗ್ತವೆ. ಅದರಲ್ಲಿ ಮುಖ್ಯವಾಗಿ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಒಣಗೋಕೆ ಶುರು ಆಗುತ್ತೆ. ಸೊ ಇದರಿಂದ ಏನಾಗತ್ತಪ್ಪ ಅಂತಂದರೆ ನಮ್ಮಲ್ಲಿ ಡಿಪ್ರೆಷನ್ ಬರೋ ಸಾಧ್ಯತೆ ಇರುತ್ತೆ, ಎಂಜೈಟಿ ಬರುತ್ತೆ, ಮತ್ತು ಡೆಮೆನ್ಷಿಯಾ ಕೂಡ ಬರುತ್ತೆ. ಅಂದರೆ ಬುದ್ಧಿಮಾಂದ್ಯತೆಗೂ ಕೂಡ ನಾವು ತುತ್ತಾಗೋ ಸಾಧ್ಯತೆ ಇರುತ್ತೆ. ಒಂಟಿಯಾಗಿರುವ ವ್ಯಕ್ತಿ ನಡೆದಾಡುವ ದೆವ್ವ ಅನ್ನೋ ಗಾದೆ ಮಾತನ್ನು ನೀವು ಕೇಳಿರ್ಬೋದು. ಆ ರೀತಿ ಆಗಿಬಿಡುತ್ತೆ. ಅಂದರೆ ನಾವು ಒಂಟಿಯಾಗಿರೋಕೆ ಪ್ರಯತ್ನ ಪಡಬಾರ್ದು. ನಮ್ಮ ಜೀವನದಲ್ಲಿ ನಿಜವಾದ ಸ್ನೇಹ, ಪ್ರೀತಿ, ಸಂಬಂಧಗಳು ಇಲ್ಲಪ್ಪ ಅಂತಂದರೆ ನಾವು ತಲೆ ಕೆಡಿಸ್ಕೋಬಾರ್ದು. ಜಗತ್ತು ವಿಶಾಲವಾಗಿದೆ. ನಾವು ಒಬ್ಬಂಟಿಯಾಗಿ ಬದುಕ್ತಾ ಇದ್ರೂ ಕೂಡ ಹೊರಗಡೆ ಟ್ರಾವೆಲ್ ಮಾಡಬೇಕು, ಟೂರಿಗೆ ಹೋಗಬೇಕು, ಏನಾದರೂ ಒಂದು ಸ್ಕಿಲ್ಲನ್ನು ಕಲ್ತ್ಬಿಟ್ಟು ಯೂಟ್ಯೂಬ್ ಚಾನಲ್ಲು, ಲಾಗಿಂಗ್ ಮಾಡೋದು, ಈ ರೀತಿ ನಾವು ಜನರ ಮಧ್ಯದಲ್ಲಿರಬೇಕು. ಜಗತ್ತಿನಲ್ಲಿ 850 ಕೋಟಿಗಿಂತಲೂ ಜಾಸ್ತಿ ಜನ ಇದ್ದಾರೆ. ನಿಮ್ಮ ಲೈಫಲ್ಲಿ ನಿಮ್ಮದೇ ಆದಂಥ ಜೀವ ಇರದೇ ಇದ್ರೂ ಕೂಡ ಪರವಾಗಿಲ್ಲ, ಹೊರಗಡೆ ಸಾಕಷ್ಟು ಜೀವರಾಶಿನೇ ಇದೆ. ಅವುಗಳ ಜೊತೆಗೆ ನೀವು ಇಂಟ್ರಾಕ್ಷನನ್ನು ಮಾಡಬೇಕು, ಒಂಟಿತನಕ್ಕೆ ತುತ್ತಾಗಬಾರ್ದು. ನಂಬರ್ 7, ಲೌಡ್ ಮ್ಯೂಸಿಕ್ ವಾಯಾ ಇಯರ್ಫೋನ್ಸ್. ನೀವೇನಾದರೂ ಬಹಳ ದಿನಗಳ ತನಕ ಇಯರ್ಫೋನ್ಗಳನ್ನು ಹಾಕೊಂಡ್ಬಿಟ್ಟು ಜೋರಾದ ಸಂಗೀತವನ್ನು ಕೇಳ್ತಾ ಇದ್ದರೆ, ಬಹಳಷ್ಟು ದಿನಗಳ ತನಕ ಇಯರ್ಫೋನ್ಗಳನ್ನು ಹಾಕೊಂಡ್ಬಿಟ್ಟು ಹೈ ವ್ಯಾಲ್ಯೂಮ್ನಲ್ಲಿ ವಿಡಿಯೋ ಗೇಮ್ಗಳನ್ನು ಆಡ್ತಾ ಇದ್ದರೆ, ವಿಡಿಯೋಗಳನ್ನು ನೋಡ್ತಾ ಇದ್ದರೆ, ಇದು ಕೂಡ ನಿಮ್ಮ ಬ್ರೈನ್ನ ಮೇಲೆ ಅಫೆಕ್ಟ್ ಮಾಡುತ್ತೆ. ಮೊದಲಿಗೆ ನಿಮ್ಮ ಕಿವಿಯಲ್ಲಿರುವ ಹಿಯರಿಂಗ್ ನರ್ವ್ಗಳಿರ್ತಾವಲ್ಲ, ಆಡಿಟರಿ ನರ್ವ್ಸ್, ಅವು ಹಾಳಾಗಿ ಹೋಗ್ಬಿಡ್ತವೆ. ನಿಮಗೆ ಕೇಳಿಸೋದೇ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ನಿಮ್ಮ ಕಿವಿಯಲ್ಲಿರುವ ನರಗಳೇ ಹರಿದು ಹೋದ ತಕ್ಷಣ ಬ್ರೈನಿಗೆ ಹೇಗೆ ಕನೆಕ್ಷನ್ ಕೊಡ್ತೀರಾ ನೀವು ಏನು ಕೇಳ್ತಾ ಇದ್ದೀರಾ ಅನ್ನೋದು ನಿಮ್ಮ ಬ್ರೈನಿನ ತನಕ ಸಿಗ್ನಲ್ ರೀಚ್ ಆಗಲ್ಲ. ಇದರಿಂದ ನಿಮಗೆ ಕಿವುಡುತನ ಬರುತ್ತೆ. ಮತ್ತು ಯಾವಾಗ ನಿಮಗೆ ಕಿವುಡುತನ ಬರುತ್ತೋ ಆವಾಗ ನಿಮಗೆ ಕೇಳಿಸಿಕೊಳ್ಳಲು ಪ್ರಾಬ್ಲಮ್ ಆಗುತ್ತೆ. ಮತ್ತು ಜೊತೆಗೆ ನಿಮ್ಮ ಫೋಕಸ್ ಕೂಡ ಹಾಳಾಗತ್ತೆ. ಬರೀ ನೀವು ನೋಡಿದರೆ ಮಾತ್ರ ಫೋಕಸ್ ಅಲ್ಲ ಗುರು. ನೀವು ಏನು ನೋಡ್ತಾ ಇದ್ದೀರಾ ಅದು ಬ್ರೈನಿಗೆ ಹೋಗಬೇಕು, ಏನು ಕೇಳ್ತಾ ಇದ್ದೀರಾ ಅದು ಬ್ರೈನಿಗೆ ಹೋಗಬೇಕು, ಏನು ಟಚ್ ಮಾಡ್ತಾ ಇದ್ದೀರಾ ಅದು ಬ್ರೈನಿಗೆ ಹೋಗಬೇಕು, ಏನು ತಿಂತಾ ಇದ್ದೀರಾ ಅದರ ಬಗ್ಗೆನೂ ಇನ್ಫಾರ್ಮೇಷನ್ ಬ್ರೈನಿಗೆ ಹೋಗಬೇಕು. ಸೊ ನಿಮ್ಮಲ್ಲಿ ಏನು ಪಂಚೇಂದ್ರಿಯಗಳಿವೆ ಅಲ್ಲ, 5 ನೆಟ್ಟಿಗಿದ್ರೆ ಮಾತ್ರ ನಿಮ್ಮ ಫೋಕಸ್ ನೆಟ್ಟಿಗಿರುತ್ತೆ, ನೀವು ಅಲರ್ಟ್ ಆಗಿರ್ತೀರ. ಸೊ ಈ ಪಂಚೇಂದ್ರಿಯಗಳಲ್ಲಿ ಒಂದನ್ನು ಕಳ್ಕೊಂಡ್ರೂ ಕೂಡ ನಿಮ್ಮ ಫೋಕಸ್ ಹಾಳಾಗುತ್ತೆ, ನಿಮ್ಮ ಬ್ರೈನ್ನ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಮತ್ತು ಓವರಾಲ್ ನಿಮ್ಮ ಕಾಗ್ನಿಟಿವ್ ಫಂಕ್ಷನ್ ಇರುತ್ತಲ್ಲ ಅದು ಡಿಕ್ಲೈನ್ ಆಗಿಬಿಡುತ್ತೆ. ನಿಮಗೆ ಅರಿವೇ ಇರಲ್ಲ, ಏನು ಮಾಡ್ತಾಯಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ, ಏನಾಗ್ತಾಯಿದೆ ಅನ್ನೋದರ ಅರಿವು ನಿಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ನೀವು ಹೈ ವ್ಯಾಲ್ಯೂಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಮ್ಯೂಸಿಕನ್ನು ಹೆಡ್ಫೋನ್ ಹಾಕಿ ಕೇಳಕ್ಕೆ ಹೋಗಬಾರ್ದು. ನಂಬರ್ 8, ಸ್ಮೋಕಿಂಗ್ ಆ್ಯಂಡ್ ಎಕ್ಸೆಸಿವ್ ಆಲ್ಕೋಹಾಲ್.
ನೀವೇನಾದರೂ ಬಹಳ ದಿನಗಳ ತನಕ ಕಂಟಿನ್ಯೂಸ್ ಆಗಿ ಲಿಮಿಟ್ ಮೀರಿ ಸ್ಮೋಕಿಂಗನ್ನು ಮಾಡ್ತಾ ಇದ್ದರೆ, ಡ್ರಿಂಕ್ಸನ್ನು ತೆಗೆದುಕೊಳ್ತಾ ಇದ್ದರೆ, ಇದರಿಂದಲೂ ಕೂಡ ನಿಮ್ಮ ಬ್ರೈನ್ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗೇ ಆಗುತ್ತೆ. ಬಹಳಷ್ಟು ಜನ ಮೂರ್ಖರು ಕೇಳ್ತಾ ಇರ್ತಾರೆ, ಸರ್ ನಾನು ಸ್ಮೋಕಿಂಗ್ ಮಾಡಿದರೆ ನನ್ನ ಲಂಗ್ಸ್ ಹಾಳಾಗಬೇಕು, ಡ್ರಿಂಕ್ಸ್ ಮಾಡಿದರೆ ನನ್ನ ಕಿಡ್ನಿ ಲಿವರ್ ಹಾಳಾಗಬೇಕು, ಆದರೆ ಬ್ರೈನ್ ಹೆಂಗೆ ಹಾಳಾಗತ್ತೆ ಅಂತ ಕೇಳ್ತಾ ಇರ್ತಾರೆ. ನೀವು ಸ್ಮೋಕಿಂಗ್ ಮಾಡೋದ್ರಿಂದ, ಡ್ರಿಂಕ್ಸ್ ಮಾಡೋದ್ರಿಂದ, ಯಾವುದೇ ಪ್ರಕಾರದ ಡ್ರಗ್ಸ್ಗಳನ್ನು ತೆಗೆದುಕೊಳ್ಳೋದ್ರಿಂದ, ಡಾಕ್ಟರ್ನ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಯಾವುದ್ಯಾವುದೋ ಟ್ಯಾಬ್ಲೆಟ್ಸ್ಗಳನ್ನ ಇಂಟರ್ನೆಟನ್ನು ನೋಡಿಬಿಟ್ಟು ತೆಗೆದುಕೊಳ್ಳೋದ್ರಿಂದ ಓವರಾಲ್ ಆಗಿ ನಿಮ್ಮ ಬ್ರೈನ್ ಡ್ಯಾಮೇಜ್ ಆಗೇ ಆಗತ್ತೆ. ನೀವೇನು ಸಿಗರೇಟನ್ನು ಸೇರ್ತಾ ಇರ್ತೀರಲ್ಲ, ಇದರಿಂದ ಅಂತೂ ನಿಮ್ಮ ಲಂಗ್ಸ್ ಅಂತೂ ಹಾಳಾಗತ್ತೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಜೊತೆಗೆ ಇದರಲ್ಲಿ ಏನು ಒಂದು ನಿಕೋಟಿನ್ ಇರುತ್ತಲ್ಲ, ಇದು ನಿಮ್ಮ ಬ್ರೈನನ್ನು ಕುಗ್ಗಿಸತ್ತೆ. ಜೊತೆಗೆ ನಿಮ್ಮ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗಬೇಕಾಗಿರುತ್ತಲ್ಲ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ನೀವು ಸಿಗರೇಟ್ ಸೇದೋದ್ರಿಂದ ನಿಮ್ಮ ಲಂಗ್ಸ್ಗಳು ಹಾಳಾಗ್ತವೆ. ಸೊ ಲಂಗ್ಸ್ ಹಾಳಾಯ್ತಪ್ಪ ಅಂತಂದರೆ ಸರಿಯಾಗಿ ಪ್ಯೂರ್ ಕ್ವಾಲಿಟಿಯ ಆಕ್ಸಿಜನ್ನು ನಿಮ್ಮ ಬ್ರೈನ್ನ ತನಕ ತಲುಪಲ್ಲ. ನಿಮ್ಮ ಬ್ರೈನಿಗೆ ಆಕ್ಸಿಜನ್ ತಲುಪಲಿಲ್ಲಪ್ಪ ಅಂತಂದರೆ ಏನಾಗುತ್ತೆ? ಜೊತೆಗೆ ಬ್ಲಡ್ಡು ಕೂಡ ಸರಿಯಾಗಿ ತಲುಪ್ತಾ ಇರಲ್ಲ. ಬ್ಲಡ್ ಹೋಗ್ಲಿಲ್ಲಪ್ಪ ಅಂತಂದರೆ ನ್ಯೂಟ್ರಿಯೆಂಟ್ಸು, ವಿಟಾಮಿನ್ಸು ಸಿಗಲ್ಲ. ಇದರಿಂದ ಬ್ರೈನ್ ಏನಾಗುತ್ತೆ? ಕುಗ್ಗೋಕ್ಕೆ ಶುರುವಾಗುತ್ತೆ, ಒಣಗೋಕ್ಕೆ ಶುರುವಾಗುತ್ತೆ. ಸೊ ನಿಮ್ಮ ಬ್ರೈನ್ ಕುಗ್ಗೋಕ್ಕೆ ಶುರುವಾಯ್ತಪ್ಪ ಅಂತಂದರೆ ನೀವು ಸರಿಯಾಗಿ ಯಾವುದರ ಮೇಲೂ ಕೂಡ ಫೋಕಸ್ ಮಾಡೋಕ್ಕಾಗಲ್ಲ, ಏನನ್ನ ಕೂಡ ಮಾಡೋಕ್ಕಾಗಲ್ಲ. ಮತ್ತು ಆಲ್ಕೋಹಾಲ್ ಏನು ಮಾಡತ್ತಪ್ಪ ಅಂತಂದರೆ ನಿಮ್ಮ ಬ್ರೈನ್ನ ಸೆಲ್ಸ್ಗಳನ್ನು, ಜೀವಕೋಶಗಳನ್ನು ಸಾಯಿಸೋಕ್ಕೆ ಶುರು ಮಾಡುತ್ತೆ. ಮತ್ತು ಫ್ರಂಟಲ್ ಲೋಬ್ನ ಮೇಲೆ ಅಫೆಕ್ಟ್ ಮಾಡುತ್ತೆ. ಮತ್ತು ಸ್ಮೋಕಿಂಗ್ ಮಾಡೋದ್ರಿಂದ, ಡ್ರಗ್ಸನ್ನು ಕನ್ಸ್ಯೂಮ್ ಮಾಡೋದ್ರಿಂದ, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಮೆಮೊರಿ ಲಾಸ್ ಆಗುತ್ತೆ ಮತ್ತು ನ್ಯೂರೋ ಡಿಗ್ರೇಡೇಷನ್ ಶುರು ಆಗಿಬಿಡುತ್ತೆ. ಈ ರೀತಿ ಆಗೋದ್ರಿಂದ ನಿಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡಲ್ಲ. ನಿಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲಪ್ಪ ಅಂತಂದರೆ ನಿಮ್ಮ ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್ ಎಲ್ಲವೂ ಕೂಡ ಹಳ್ಳ ಹಿಡಿದು ಬಿಡ್ತವೆ. ನಂಬರ್ 9, ಪ್ರೊಲಾಂಗ್ಡ್ ನೆಗೆಟಿವ್ ಥಿಂಕಿಂಗ್ ಆರ್ ಓವರ್ ಥಿಂಕಿಂಗ್. ನೀವೇನಾದರೂ ಬಹಳ ದಿನಗಳ ತನಕ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಥಿಂಕಿಂಗನ್ನು ಮಾಡ್ತಾ ಇದ್ರೆ, ಓವರ್ ಥಿಂಕಿಂಗನ್ನು ಮಾಡ್ತಾ ಇದ್ರೆ, ಇದರಿಂದಲೂ ಕೂಡ ನಿಮ್ಮ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಬ್ರೈನಲ್ಲಿ ಪೆಸ್ಸಿಮಿಸಮ್ ಮತ್ತು ಎಂಜೈಟಿ ಜಾಸ್ತಿ ಆಗುತ್ತೆ. ನೀವು ನೆಗೆಟಿವ್ ಪರ್ಸನ್ ಆಗಿಬಿಡ್ತೀರಾ. ನಿಮ್ಮಲ್ಲಿ ಪಾಸಿಟಿವಿಟಿ ಅನ್ನೋದು ಖತಮ್ ಆಗಿಬಿಟ್ರೆ ನೀವು ಹೇಗೆ ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡೋಕ್ಕಾಗತ್ತೆ? ಎಂಜೈಟಿ ನಿಮ್ಮಲ್ಲಿ ಜಾಸ್ತಿ ಆಯ್ತಪ್ಪ ಅಂತಂದರೆ ನೀವು ಎಲ್ಲದಕ್ಕೂ ಕೂಡ ಹೆದರೋಕ್ಕೆ ಶುರು ಮಾಡ್ತೀರಾ. ಸೊ ಇದರಿಂದ ನಿಮಗೆ ಬದುಕೋಕೇನೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಈ ನೆಗೆಟಿವ್ ಥಿಂಕಿಂಗು ನಿಮ್ಮ ಬ್ರೈನ್ನಲ್ಲಿ ಫಿಯರ್ ಮತ್ತು ಹೆಲ್ಪ್ಲೆಸ್ನೆಸ್ಗೆ ಸಹಾಯಕವಾಗುವ ನ್ಯೂರಲ್ ಪಾತ್ವೇಗಳನ್ನು ಮತ್ತಷ್ಟು ಸ್ಟ್ರೆಂಥನ್ ಮಾಡುತ್ತೆ. ಜೊತೆಗೆ ನಿಮ್ಮಲ್ಲಿ ಸೆರೋಟೋನಿನ್ ಮತ್ತು ಡೊಪಾಮಿನ್ನ ಲೆವೆಲ್ ಕಡಿಮೆ ಆಗುತ್ತೆ. ಇದರಿಂದ ನಿಮ್ಮ ಮೋಟಿವೇಶನ್ ಮತ್ತು ಮೂಡ್ ಹಾಳಾಗೋಕ್ಕೆ ಶುರು ಆಗಿಬಿಡುತ್ತೆ. ನಿಮಗೆ ಯಾವುದೇ ಒಂದು ಕೆಲಸವನ್ನು ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ನಂಬರ್ 10 ಆ್ಯಂಡ್ ಲಾಸ್ಟ್, ಡಿಹೈಡ್ರೇಷನ್, ಪುವರ್ ಹೈಡ್ರೇಷನ್. ಪ್ರತಿದಿನ ನೀವೇನಾದರೂ ನಿಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಕುಡಿದೇ ಇದ್ದರೆ ಇದು ನಿಮ್ಮ ಬ್ರೈನ್ನ ಫಂಕ್ಷನಾಲಿಟಿಯ ಮೇಲೆ ಅಫೆಕ್ಟ್ ಮಾಡುತ್ತೆ. ಎಷ್ಟು ನೀರು ಕುಡಿಬೇಕು, ಹೇಗೆ ಕುಡಿಬೇಕು ಅನ್ನೋದ್ರ ಮೇಲೆ ನಾನು ಈಗಾಗಲೇ ವಿಡಿಯೋವನ್ನು ಮಾಡಿರುವೆ, ನನ್ನ ಚಾನಲ್ನಲ್ಲಿದೆ, ಹೋಗಿ ನೋಡಿ. ಡೋಪಾಮಿನ್ ಡಿಟಾಕ್ಸ್ನ ಮೇಲೂ ಕೂಡ ವಿಡಿಯೋ ಮಾಡಿರುವೆ, ಅದನ್ನು ಕೂಡ ನೋಡಿ. ನೀವು ಪ್ರತಿದಿನ ಸರಿಯಾಗಿ ನೀರನ್ನು ಕುಡಿಲೇಬೇಕು. ಸರಿಯಾಗಿ ನೀರನ್ನು ಕುಡಿದೇ ಇದ್ದರೆ ನಿಮ್ಮ ಬ್ರೈನ್ನ ಆಪ್ಟಿಮಲ್ ಫಂಕ್ಷನ್ ಕೆಡತ್ತೆ. ನಿಮ್ಮ ಬ್ರೈನು ಸರಿಯಾಗಿ ಕೆಲಸ ಮಾಡಬೇಕಪ್ಪ ಅಂತಂದರೆ, ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ದೊಂದಿಗೆ ವರ್ಕ್ ಮಾಡಬೇಕಪ್ಪ ಅಂತಂದರೆ ನಿಮಗೆ ನೀರಿನ ಅವಶ್ಯಕತೆ ಬಿದ್ದೇ ಬೀಳುತ್ತೆ. ಅದಕ್ಕಾಗಿ ಸರಿಯಾಗಿ ಸಫಿಸಿಯೆಂಟ್ ಕ್ವಾಂಟಿಟಿಯಲ್ಲಿ ನೀರನ್ನು ಕುಡಿರಿ. ನೀವೇನಾದರೂ ಡಿಹೈಡ್ರೇಷನ್ನಿಂದ ಬಳಲ್ತಾ ಇದ್ದರೆ ನಿಮ್ಮಲ್ಲಿ ಫಟೀಗ್ ಹೆಚ್ಚಾಗುತ್ತೆ, ಅಂದರೆ ಅನಾವಶ್ಯಕವಾಗಿ ಆಯಾಸ ಬರುತ್ತೆ, ಬ್ರೈನ್ ಫಾಗ್ನಿಂದ ಬಳಲ್ತೀರಾ ಮತ್ತು ನಿಮ್ಮ ಕಾಗ್ನಿಷನ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ಅಫೆಕ್ಟ್ಗಳು ನೀರನ್ನು ಕುಡಿದಿದ್ರೆ ನಿಮ್ಮ ಮೇಲೆ ಆಗೇ ಆಗ್ತವೆ. ನೀವೇನಾದರೂ ಈ 10 ಹ್ಯಾಬಿಟ್ಸ್ಗಳನ್ನು ಇವತ್ತಿನಿಂದಲೇ ಸರಿಪಡಿಸಿಕೊಳ್ಳದಿದ್ದರೆ ಖಂಡಿತವಾಗಿಯೂ ನಿಮ್ಮ ಬ್ರೈನ್ ಹಾಳಾಗುತ್ತೆ. ಇವುಗಳನ್ನು ಬೇಗನೆ ಸರಿಪಡಿಸಿಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.